ಆಪರೇಷನ್ ಕಮಲ ವಿಚಾರದಲ್ಲಿ ಬಿಎಸ್ವೈ ಅವರು ಉಲ್ಟಾ ಹೊಡಿತಿದ್ದಾರೆ. ರಮೇಶ್ ಜಾರಕಿಹೊಳಿ ನನ್ನ ಸಂಪರ್ಕದಲ್ಲಿ ಇಲ್ಲ, ರಮೇಶ್ ಜಾರಕಿಹೊಳಿ ಮುಖವನ್ನೇ ನಾನು ನೋಡಿಲ್ಲ ಅಂತ ಈಗ ಬಿಎಸ್ವೈ ಯೂ ಟರ್ನ್ ತೆಗೆದುಕೊಂಡಿರೋದು. ರಮೇಶ್ ಜಾರಕಿಹೊಳಿ ನನ್ನ ಸಂಪರ್ಕದಲ್ಲಿಲ್ಲ, ಅವ್ರ ಮುಖವನ್ನೇ ನಾನು ನೋಡದೆ ಸುಮಾರು ದಿನ ಆಯ್ತು, ಹಾಗಾಗಿ ಯಾವುದೇ ಆಪರೇಷನ್ ನಾವು ಮಾಡ್ತಾ ಇಲ್ಲ, ಅವರು ನನ್ನ ಸಂಪರ್ಕದಲ್ಲೇ ಇಲ್ಲ ಅಂತ ದೆಹಲಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಎಸ್ವೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಬಂಡಾಯ ನಾಯಕರೇನಿದ್ದಾರೆ ಅವ್ರು ಯಾರೂ ಕೂಡ ನಮ್ಮ ಸಂಪರ್ಕದಲ್ಲಿ ಇಲ್ಲವೇ ಇಲ್ಲ, ನನ್ನ ಸಂಪರ್ಕದಲ್ಲಿ ಇದ್ದಿದ್ರೆ ಹೇಳೋದಕ್ಕೆ ನನಗೇನು ಕೂಡ ಭಯ ಇಲ್ಲ ಅಂತ ಬಿಎಸ್ವೈ ಅವರು ಹೇಳಿದ್ದಾರೆ. ಈಗಾಗಲೇ ಉಮೇಶ್ ಕತ್ತಿ ಅವ್ರಿಗೂ ಕೂಡ ನಾನು ಅವ್ರನ್ನೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದೀನಿ, ಯಾಕೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರ್ತೀರಿ ಅಂತ ಅವರು ಒಂದು 24 ಗಂಟೆ ಟೈಮ್ ಬೇರೆ ಕೊಟ್ಟಿದ್ರು ಉಮೇಶ್ ಕತ್ತಿ. ಆದರೆ 24 ಗಂಟೆಲಿ ಏನೂ ಆಗಲಿಲ್ಲ. ನಾನು ಲೋಕಸಭಾ ಚುನಾವಣಾ ತಯಾರಿಲಿದ್ದೀನಿ, ನನಗೆ ಯಾವುದೇ ಆಪರೇಷನ್ ಚಿಂತೆ ಇಲ್ಲ. ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ನಾನು ದೆಹಲಿಗೆ ಬಂದಿದ್ದೇನೆ, ರಮೇಶ್ ಜಾರಕಿಹೊಳಿ ನನ್ನ ಸಂಪರ್ಕದಲ್ಲಿಲ್ಲ ಅಂತ ದೆಹಲಿಯಲ್ಲಿ ಬಿಎಸ್ವೈ ಅವರು ಅಲ್ಲಿ ಹೇಳಿಕೆಯನ್ನು ಕೊಟ್ಟಿರೋದು. ಅಮಿತ್ ಶಾ ಅವ್ರನ್ನ ನಾನು ಭೇಟಿಯಾಗಿರೋದು ಹೌದು. ನಂತರ ಏನು ಲೋಕಸಭಾ ಚುನಾವಣೆ ಇನ್ನೇನು ತಿಂಗಳುಗಳ ಕೌಂಟ್ ಡೌನ್ ಇದೆ, ಹಾಗಾಗಿ ಅಮಿತ್ ಶಾ ಅವ್ರನ್ನ 3 ತಿಂಗಳಿಂದ ನಾನು ಭೇಟಿಯಾಗಿರಲಿಲ್ಲ, ಇಂದು ಸಂಜೆ ವಾಪಸ್ ಹೋಗ್ತಿದ್ದೀನಿ ಅಂತ ದೆಹಲಿಯಲ್ಲಿ ಯಡಿಯೂರಪ್ಪನವರು ಹೇಳಿದ್ದಾರೆ. ನಮಗೆ ಸದ್ಯಕ್ಕೆ ಲೋಕಸಭಾ ಚುನಾವಣೆ ಮೇನ್ ಟಾರ್ಗೆಟ್, ಅದರ ಬಗ್ಗೆ ನಮ್ಮ ಫೋಕಸ್ ಇದೆ. ಯಾವುದೇ ರೀತಿಯಾಗಿ ಇಲ್ಲಿ ಸರ್ಕಾರ ಬೀಳಿಸೋದಾಗ್ಲಿ ಅಥವಾ ನಾವು ಅಧಿಕಾರಕ್ಕೆ ಬರೋದಾಗ್ಲಿ ಇದ್ರ ಬಗ್ಗೆ ನಾವು ಚಿಂತೆ ಮಾಡಿಲ್ಲ. ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವ್ರನ್ನಂತೂ ನಾನು ಸಂಪರ್ಕನೇ ಮಾಡಿಲ್ಲ, ಅವ್ರ ಮುಖ ನೋಡ್ದೇನೆ ತುಂಬಾ ದಿನ ಆಯ್ತು ಅಂತ ಕೂಡ ಅವ್ರು ಹೇಳಿದ್ದಾರೆ. ಇಂದು ಸಂಜೆ ನಾನು ವಾಪಸ್ ಹೋಗ್ತಾ ಇದ್ದೀನಿ, ಅಮಿತ್ ಶಾ ಅವ್ರನ್ನ ಭೇಟಿ ಆಗದೆ 3 ತಿಂಗಳು ಕಳೆದಿತ್ತು, ಹಾಗಾಗಿ ಅವ್ರ ಜೊತೆ ಭೇಟಿಯಾಗಿ ಕೆಲವೊಂದು ಪ್ಲಾನಿಂಗ್ಗಳ ಬಗ್ಗೆ ಲೋಕಸಭೆ ವಿಚಾರವಾಗಿ ಎಲ್ಲ ಮಾತನಾಡಿದ್ದೀವಿ ಅಂತ ಬಿಎಸ್ವೈ ಹೇಳಿದ್ದಾರೆ. ಇಲ್ಲ ರೀ ಸರ್, ನೀವು ಇವತ್ತು ಏನೋ ರಮೇಶ್ ಜಾರಕಿಹೊಳಿ ನಿಮ್ಮ ಸಂಪರ್ಕದಲ್ಲಿದ್ದಾರೆ ಅಣ್ಣ, ಇದೆಲ್ಲ ಸುದ್ದಿಗಳಪ್ಪ, ನೀವೇ ಹೇಳಬೇಕು. ಇದೇನು ಈ ಸುದ್ದಿಗಳು ಹಾಗೇನೆ ಅದಕ್ಕೆ ಬೇರೆ ಬೇರೆ ತಪ್ಪು ಕಲ್ಪನೆಗಳು ಆಗ್ತಾ ಇದೆ. ಇದುವರೆಗೆ ನಾನು ರಮೇಶ್ ಜಾರಕಿಹೊಳಿ ಮುಖ ನೋಡಿಲ್ಲ, 1 to 1 ನಾವು ಮಾತನೇ ಆಡಿಲ್ಲ, ಗೊತ್ತಾಯ್ತಾ. ಅವರೇನೋ ಬರ್ತಾರೆ, ಮಾತಾಡಿಸ್ತಾರೆ, ಸಂಬಂಧದಲ್ಲಿದ್ದಾರೆ, ಸಂಪರ್ಕದಲ್ಲಿದ್ದಾರೆ, ಇವೆಲ್ಲ ಸುದ್ದಿಗಳೇ ಹೊರತು ನಾನು ಯಾರದೇ ಸಂಪರ್ಕದಲ್ಲಿಲ್ಲ. ನಾವು 104 ಜನ ಇದ್ದೀವಿ, ನಮ್ಮ ಪಾಡು ನಾವು ವಿರೋಧ ಪಕ್ಷದಲ್ಲಿದ್ದು ಪಕ್ಷ ಕಟ್ಟೋಣ ಅಂತ ನಾವು ಪಾರ್ಲಿಮೆಂಟ್ ಸಿದ್ಧತೆಗೋಸ್ಕರ ನಾನು ಪ್ರವಾಸ ಶುರು ಮಾಡಿದ್ದೀನಿ. ಯಾರು ನಮ್ಮ ಸಂಪರ್ಕ ಮಾಡಿಲ್ಲ ಇವರು. ಇಲ್ಲದೆ ನನಗೇನು ಭಯ ಏನು ನಿಮ್ಮ ಹತ್ರ ಹೇಳಕ್ಕಮ್ಮ. ಇಲ್ಲ ರೀ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ಉಮೇಶ್ ಕತ್ತಿ ಅವ್ರಿಗೆ ನಾನು ಬೆಳಗಾಮಲ್ಲಿ ಇದ್ದೆ. ನಾನು ಆ ಟೈಮಲ್ಲಿ ನಾನು ಮಾತಾಡಿ ಹೋದ್ಮೇಲೆ ಅವ್ರ ಥರ ಹೇಳಿದಾಗ ನಾನು ಅವ್ರಿಗೆ ಹೇಳಿ ತರಾಟೆ ತೊಗೊಂಡೆ. ನಾನು ಈ ಥರ ಹೇಳಿಕೆ ಕೊಡೋದ್ರಿಂದ ಯಾವುದೇ ಗೌರವನೂ ಬರಲ್ಲ, ಇದು ಸರಿಯಲ್ಲ ಈ ಥರ ನೀವು ಹೇಳಿಕೆ ಕೊಡೋದು ಅಂತ ನಾನು ಹೇಳಿ ಬಂದಿದ್ದೀನಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಉಮೇಶ್ ಕತ್ತಿ ಹೇಳಿಕೆ ಆ ಥರ ಹೇಳಬಾರ್ದಾಗಿತ್ತು, ಹೇಳಿಕೆ ಸರಿಯಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಧರಣೇಶ್. ಇದೀಗ ಬಿಎಸ್ವೈ ಅವರ ಹೇಳಿಕೆಯನ್ನ ನೋಡಿದ್ರೆ ಜೊತೆಗೆ ಉಮೇಶ್ ಕತ್ತಿ ಅಂತರ ನಾಯಕರು ಬಹಳ ಕಾಂಟ್ರಾಸ್ಟ್ ಇದೆ. ಸೊ ಇವತ್ತು ಏನಂತಿದ್ದಾರೆ, ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕಿದ್ದಾರೆ ಅಥವಾ ಜಸ್ಟ್ ಒಂದು ಸೇಫ್ ಗೇಮ್ ಆಯ್ತು ಅಂತ? ಖಂಡಿತ ಇದು ಸೇಫ್ ಗೇಮ್ ಅನ್ನುವಂತ ಒಂದು ಅನುಮಾನ ಇದ್ದೇ ಇದೆ. ಯಡಿಯೂರಪ್ಪ ಅವರು ಒಂದ್ ರೀತಿಯಲ್ಲಿ ಈ ವಿವಾದಕ್ಕೆ ತೆರೆ ಎಳೆಯುವ ರೀತಿಯಲ್ಲಿ ಮಾತನಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ನನ್ನ ಸಂಪರ್ಕದಲ್ಲಿ ಇಲ್ವೇ ಇಲ್ಲ, ನಾನು ಬಹಳ ದಿನಗಳಿಂದ ಅವರನ್ನ ನೋಡೇ ಇಲ್ಲ. ರಮೇಶ್ ಜಾರಕಿಹೊಳಿ ಮಾತ್ರ ಅಲ್ಲ, ಬೇರೆ ಯಾವುದೇ ಕಾಂಗ್ರೆಸ್ನ ಅಸಮಾಧಾನಿತ ಅಥವಾ ಬಂಡಾಯ ಶಾಸಕ ತನ್ನ ಸಂಪರ್ಕದಲ್ಲಿಲ್ಲ. ಮತ್ತು ತಾನು ದೆಹಲಿಗೆ ಬಂದಿದ್ದ ಉದ್ದೇಶವೇ ಬೇರೆ. ಕಳೆದ 3 ತಿಂಗಳಿಂದ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರನ್ನ ನಾನು ನೋಡಿರ್ಲಿಲ್ಲ, ಆ ಕಾರಣಕ್ಕೋಸ್ಕರ ಅವರನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ದೆ. ಜೊತೆಗೆ ತನ್ನ ಕ್ಷೇತ್ರದ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರನ್ನ ಭೇಟಿ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೆ ಹೊರತು ಈ ರಾಜಕೀಯ ಬೆಳವಣಿಗೆಗೂ ತನ್ನ ದೆಹಲಿ ಭೇಟಿಗೂ ಯಾವ್ಯಾವ ಸಂಬಂಧವೂ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಯಡಿಯೂರಪ್ಪ ಮಾತನಾಡಿದ್ರು. ಮತ್ತೆ ಈ ಎಲ್ಲ ಬೆಳವಣಿಗೆಗಳನ್ನು ಬಿಟ್ಟು ನಾನೀಗ ಸಂಜೆ ವಾಪಸ್ ಬೆಂಗಳೂರಿಗೆ ಹೋಗ್ತಿದ್ದೀನಿ ಅನ್ನುವಂತ ಮಾಹಿತಿಯನ್ನ ಕೂಡ ಕೊಟ್ಟು ಇಷ್ಟೆಲ್ಲ ಯಡಿಯೂರಪ್ಪ ಹೇಳಿದ ಮೇಲೆ ಒಂದು ಅನುಮಾನ ಅಥವಾ ಪ್ರಶ್ನೆ ಏನು ಉಳಿಯುತ್ತೆ ಅಂತಂದ್ರೆ, ಇದು ಯಡಿಯೂರಪ್ಪ ಒಂದು ರೀತಿಯಲ್ಲಿ ಡಿಫೆನ್ಸಿವ್ ಆಗಿ ಈ ರೀತಿ ಹೇಳಿಕೆಯನ್ನ ನೀಡ್ತಿದಾರ, ಮತ್ತೆ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನ ಕೊಟ್ಟು ಮತ್ತೊಂದು ರಾಜಕೀಯ ನಡೆಯನ್ನ ಅಥವಾ ರಾಜಕೀಯ ತಂತ್ರವನ್ನ ಬಳಸುವಂತದ್ದು ರಾಜಕಾರಣದಲ್ಲಿ ಬಹಳ ಸಹಜ. ಆ ರೀತಿ ಏನಾದ್ರೂ ನಡೆ ಆಗಿದೆಯಾ ಅನ್ನುವಂತ ಅನುಮಾನ ಈಗಲೂ ಕೂಡ ಕಾಡ್ತಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಧರಣೇಶ್.